ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನುತಾ. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಗುಂಡ್ಕಾಯಿ ಮತ್ತು ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮಮ್ಮ ವಾರಕ್ಕೊಮ್ಮೆನೋ 15 ದಿವಸಕ್ಕೊಮ್ಮೆನೋ ಮಸಾಲೆಗಳನ್ನ ಬದಲಾಯಿಸಿ ವಿಧವಾಗಿ ಗುಂಡ್ಕಾಯಿ ಮತ್ತು ಲಿವರ್ ಫ್ರೈನ ಮಾಡಿಕೊಡ್ತಿರ್ತಾರೆ. ಲಿವರು ತುಂಬ ಒಳ್ಳೆಯದು ಅಂತ ನಾನು ಕೂಡ ಓದಿದ್ದೀನಿ. ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ವಿಟಮಿನ್ B12 ಹೇರಳವಾಗಿ ದೊರೆಯುತ್ತೆ ಅಂತ ಕೇಳಿದ್ದೀನಿ. ಹಾಗಾಗಿ ನಾವು ವಾರ ಇಲ್ಲ 15 ದಿನಕ್ಕೊಮ್ಮೆ ಆದರೂ ಇದನ್ನ ಸೇವನೆ ಮಾಡ್ತಾ ಇರ್ತೀವಿ, ವಿಧವಾಗಿ ಮಾಡಿಕೊಂಡು. ನಾವು ಇಲ್ಲಿ ಮೊದಲನೇದಾಗಿ 1 kg ಲಿವರು ಮತ್ತು ಗುಂಡ್ಕಾಯಿನ ತೊಗೊಂಡಿದ್ದೀವಿ. ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಒಂದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಶಿನದ ಪುಡಿನ ಹಾಕ್ಕೊಂಡು 3 ವಿಸಿಲ್ ಹಾಕೋದಕ್ಕೆ ಇಟ್ಬಿಡೋಣ ಕುಕ್ಕರಲ್ಲಿ. ಸೊ ಕುಕ್ಕರಲ್ಲಿ ವಿಸಿಲ್ ಹಾಕೋಕ್ಕೆ ಇಟ್ಬಿಟ್ಟು ತದನಂತರದಲ್ಲಿ ಏನೇನು ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಮೊದಲನೇದಾಗಿ ಇಲ್ಲಿ 3 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಆ 3 ಬೆಳ್ಳುಳ್ಳಿಯನ್ನು ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ತೊಗೊಂಡಿದ್ದೀನಿ. ಆ ಶುಂಠಿ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನಂತರ ಒಂದು ಜಾರಿಗೆ 10 ಬ್ಯಾಡಗೆ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಮಸಾಲೆ ಈ ರೀತಿ ರೆಡ್ ಕಲರ್ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ರೈಂಡು ಅದು ನುಣ್ಣಗಾಗಿರಬೇಕು. ನಂತರ ಒಗ್ಗರಣೆಗೆ ಏನೇನು ಬೇಕು ಅಂದರೆ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಈ 3 ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆನ ಸ್ಟವ್ ಮೇಲೆ ಬಿಸಿಗಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬಣ್ಣ ಬದಲಾವಣೆ ಆಗೋವರೆಗೂ. ನಂತರ ರುಬ್ಬಿರೋಂಥ ಮಸಾಲೆನೂ ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಹಾಕ್ಕೊಳ್ಳೋಣ. ಅದು ಬೇಯ್ತಾ ಇದ್ದಂಗೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ, ಆ ಪ್ರಮಾಣ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೀರಿಗೆ ಪುಡಿನ ಆದಷ್ಟು ಜಾಸ್ತಿನೇ ಬಳಸಿ ಅಂತಲೇ ಹೇಳ್ತೇನೆ. ಯಾಕಂದರೆ ಮನುಷ್ಯನಿಗೆ ಜೀರ್ಣಕ್ರಿಯೆಗೆ ಈಗೆಲ್ಲ ಗ್ಯಾಸ್ಟ್ರಿಕ್ ಅಂತಾರೆ, ಜೀರ್ಣಕ್ರಿಯೆಗೆ ತುಂಬ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ದಯಮಾಡಿ ಬಳಸಿ ಅಂತಲೇ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಬೇಳೆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಆ ಬೇಳೆ ಸಾಂಬಾರು ಪುಡಿನೂ ಹಾಕ್ಕೊಂಡು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಅದ್ರ ಜೊತೆಯಲ್ಲಿ ನಾವೀಗಾಗಲೇ ಕುಕ್ಕರಲ್ಲಿ ವಿಜಿಲ್ ಹಾಕ್ಸ್ಕೊಂಡಿರೋಂಥ ಲಿವರು ಮತ್ತು ಗುಂಡ್ಕಾಯ್ದು ನೀರಿರುತ್ತಲ್ಲ, ಆ ನೀರನ್ನೇ ಹಾಕ್ಕೊಳ್ಳೋಣ. ಯಾಕಂದರೆ ನೀರು ಜಾಸ್ತಿ ಹಾಕ್ಬಿಟ್ಟಷ್ಟು ಅದು ಗ್ರೇವಿ ಥರ ಆಗೋದಿಲ್ಲ, ನೀರಂಗೆ ಆಗ್ಬಿಡುತ್ತೆ ಅಂತ. ಇದರಲ್ಲೇ ನೀರಿರುತ್ತಲ್ಲ, ಇದನ್ನು ಆ ಮಸಾಲೆಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಆ ಬೆಂದಿರೋಂಥ ಲಿವರು ಮತ್ತು ಗುಂಡ್ಕಾಯಿನೇ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಹದವಾಗಿ ಬೇಯೋಕ್ಕೆ ಬಿಡೋಣ ಚೆನ್ನಾಗೆ. ಈಗ ನೋಡಿ ಯಾವ ರೀತಿ ಆಗಿರುತ್ತೆ ಅಂತ. ಈ ರೀತಿ ಆಗಿರುತ್ತೆ. ಇನ್ನೇನು ಒಂದು 5-10 ನಿಮಿಷದಲ್ಲಿ ನಾವು ಇಳುಕಬೇಕು ಅಂದಾಗ ಮೆಣಸಿನ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿನ ಬಳಸ್ಕೊಡಿ. ಇಲ್ಲಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ತೀವಿ. ಖಾರ ಸ್ಪೈಸಿಯಾಗಿ ಬೇಕು ಅನ್ನೋರು ನೋಡ್ಕೊಂಡು ಅದನ್ನು ಬಳಸ್ಕೊಳ್ಳಿ. ಮಕ್ಕಳಿರ್ತಾರೆ, ಖಾರ ಕಮ್ಮಿ ಬೇಕು ಅಂದರೆ. ಇಲ್ಲಾಂದರೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಆದಮೇಲೆ 5-10 ನಿಮಿಷ ಬಿಟ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ನೀವು ಮುದ್ದೆ ಜೊತೆಲಾದರೂ ತಿನ್ಬೋದು, ಅನ್ನದ ಜೊತೆಲಾದರೂ ತಿನ್ಬೋದು. ಫೈನಲಿ ಗುಂಡ್ಕಾಯಿ ಲಿವರ್ ಫ್ರೈ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನಾನು ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದು ರೆಸಿಪಿ. ನಾವು ಇದನ್ನು ರಸಮ್ಮು ಅನ್ನದ ಜೊತೆಲಿ ಸೈಡ್ಸ್ಗೆ ಅಂತ ಮಾಡ್ಕೊಂಡಿದ್ವಿ ಇವತ್ತು. ಯಾರಾದರೂ ಬೇಕಾದ್ರೆ ರೊಟ್ಟಿ ಜೊತೆಲೂ ಮಾಡ್ಕೊಂಡು ತಿನ್ಬೋದು. ಯಾರ್ಯಾರೆಲ್ಲ ಟ್ರೈ ಮಾಡ್ತೀರಾ ಟ್ರೈ ಮಾಡಿ ನಂತರದಲ್ಲಿ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ. ಥ್ಯಾಂಕ್ ಯು.